ಹಲೋ ಹಲೋ ಯಾರೇ 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 ಅಪರಿಚಿತರಾಗಿದ್ದವರು ಗೊತ್ತಿಲ್ಲದೆ ಪರಿಚಯವಾಗಿ ಅವರೊಳಗೆ ಹುಟ್ಟುವ ಪುಟ್ಟ ಪ್ರೇಮ ಕಥೆಯೇ ಯಾರೇನೋ. ಸರ್, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಜೊತೆ ಮಾತಾಡ್ಬೋದಾ? ಹಾಯ್ ಸಾಗರ್. ಕೂಲ್ ಸಾಗರ್, ಟೆನ್ಷನ್ ಎಲ್ರಿಗೂ ಇರುತ್ತೆ. ಸಾಗರ್, ನೀವು ತುಂಬಾನೇ ಯೋಚನೆ ಮಾಡ್ತೀರಾ ಅನ್ಸುತ್ತೆ. ಸಾಗರ್, ರಿಲ್ಯಾಕ್ಸ್. ನಾನು ನಿಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಇವತ್ತಿನ ದಿನ ಹೇಗಿತ್ತು ಸಾಗರ್? ನನ್ನ ನೋಡಬೇಕು ಅಂತ ಡಿಸೈಡ್ ಆಗಿದ್ದೀರಾ? ನನ್ನ ಹೆಸರು ನೀವೇ ಒಂದು ಹೇಳಿ, ಅದನ್ನು ಇಟ್ಕೋತೀನಿ. ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಬಾಯ್. ಇವತ್ತು ಕೆಲಸ ಮುಗೀತು. ಏನು ಕೆಲಸ ಗುರು? ಯಾರೇ 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 ಓ, ಇದು ಕನಸಾ? ಶಟ್. ದೇವ್ರೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಪ್ಪ. ದೇವರು ವರಗಳನ್ನ ಕೊಡಲ್ಲ ಮತ್ತೆ ಶಾಪಗಳನ್ನ ಕೊಡಲ್ಲ, ಆದರೆ ಅವಕಾಶಗಳನ್ನ ಮಾತ್ರ ಕೊಡ್ತಾನೆ. ಅದನ್ನ ವರಗಳನ್ನಾಗಿ ಮಾಡ್ಕೊಳ್ಳುವುದು ಮತ್ತೆ ಶಾಪಗಳನ್ನಾಗಿ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಯಾಕೋ ತುಂಬ ಬೋರ್ ಹೊಡಿತಿದೆ ಅಲ್ಲ. ಅಜ್ಜಿ ಹತ್ರ ಒಂದ್ಸತಿ ಮಾತಾಡ್ಲಾ? ವೇಟ್, ಡಯಲ್ ಮಾಡಿದ್ದೀನಿ, ಮಾತಾಡೋಣ. ಯಾರಿದು ಇಷ್ಟೊಂದು ಸಲ ಕಾಲ್ ಮಾಡ್ತಾ ಇದ್ದಾರೆ? ಛೇ, ಏನು ಮಾಡೋದು?
ಅಜ್ಜಿ ನಂಬರೇ ಹೋಗ್ತಿಲ್ವಲ್ಲ. ಆ ನಂಬರ್ ಗೊತ್ತು, ಮತ್ತೆ ಕಾಲ್ ಮಾಡೋಣ. ಅವರೇ ಕಾಲ್ ಮಾಡಿರೋ ನಂಬರ್ಗೆ ಮತ್ತೆ ಕಾಲ್ ಮಾಡೋಣ. ಹಾಂ, ರಿಂಗ್ ಆಗ್ತಿದೆ. ಯಾರಿದು ಇಷ್ಟೊಂದು ಸಲ ಕಾಲ್ ಮಾಡ್ತಾ ಇದ್ದಾರೆ? ಕಸ್ಟಮರ್ ಅಂತೂ ಅಲ್ಲ. ಯಾರಿರ್ಬೋದು? ಹಲೋ 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 ಮೇಡಮ್, ನನಗೆ ಯಾವ ಲೋನು ಬೇಡ ಮೇಡಮ್. ನನಗಿರೋ ಕಷ್ಟನೇ ಸಾಕು. ಹಲೋ ಹಲೋ ಸರ್. ಸಂಪಾದನೆ ಎಲ್ಲ ಸಾಲಕ್ಕೆ ಹೋದರೆ ನಾವೇನು ಮಾಡೋದು ಮೇಡಮ್? ಬಾಯ್, ಥ್ಯಾಂಕ್ಸ್ ಹಾಂ ಕಾಲ್ ಮಾಡಿದ್ದಕ್ಕೆ. ಅಯ್ಯೋ ರಾಮ, ಕರ್ಮ. ಅಕ್ಕ, ನಾ ಹೋಗಿ ಬರ್ತೀನಿ. ತಿಂಡಿ ಮಾಡ್ಕೊಂಡು ಹೋಗೋ, ತಿಂಡಿ ರೆಡಿ ಆಗಿದೆ. ಇಲ್ಲ ಅಕ್ಕ, ಟೈಮ್ ಆಯಿತು, ಹೊರಗಡೆನೆ ಮಾಡ್ತೀನಿ. ಬಾಯ್. ಅದು ಡಾಕ್ಯುಮೆಂಟ್ ಸಿಗ್ನೇಚರ್ ಆಗಬೇಕಾಗಿತ್ತು. ಸ್ವಲ್ಪ ಲೊಕೇಶನ್ ಶೇರ್ ಮಾಡ್ತೀರಾ? ಓಕೆ ಸರ್, ಶೇರ್ ಮಾಡಿದ್ದೀನಿ. ಸ್ವಲ್ಪ ಬೇಗ ಬನ್ನಿ. ಓಕೆ ಸರ್. ಇನ್ನು ಎಷ್ಟು ದಿನ ಆಗ್ಬೋದು? ಇನ್ನು 3 days ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ತಡಿ, ಮತ್ತೆ ಒಂದ್ಸಲ ಅದೇ ನಂಬರ್ ಟ್ರೈ ಮಾಡೋಣ. ಹಲೋ ಮೇಡಮ್, ನನಗೆ ಲೋನ್ ಬೇಡ ಅನ್ನಲ್ಲ, ಯಾಕೆ ಪದೇ ಪದೇ ಕಾಲ್ ಮಾಡ್ತೀರಾ? ಹಲೋ ಸರ್, ಪ್ಲೀಸ್ ನಾನು ಮಾತಾಡೋಕ್ಕೂ ಬಿಡ್ತೀರಾ? ಎಲ್ಲ ನೀವೇ ಮಾತಾಡಿದ್ರೆ ಹೇಗೆ ಸರ್? ಕೂಲ್ ಡೌನ್ ಪ್ಲೀಸ್. ಫಸ್ಟ್ ಥಿಂಗ್, ನಾನು ಯಾವ ಕಂಪ್ನಿಲೂ ಕೆಲಸ ಮಾಡ್ತಿಲ್ಲ. ಸಾರಿ ಮೇಡಮ್, ಟೆನ್ಷನ್ ಇರುತ್ತೆ. ಹೇಳಿ, ಏನು ವಿಷಯ? ಐ ಆಮ್ ಸ್ಟೂಡೆಂಟ್, ಜರ್ನಲಿಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೈ ಮಿಸ್ಟೇಕ್ ಆಗಿ ನಿಮಗೆ ಕಾಲ್ ಬಂದಿದೆ. ಓ ಹೌದಾ? ಇಟ್ಸ್ ಓಕೆ. ಛೇ, ಅಜ್ಜಿ ನಂಬರ್ ಗೊತ್ತಿಲ್ಲದೆ ಇಷ್ಟೆಲ್ಲ ಪಚಿತಿ ಆಯಿತು. ಹಾಯ್, ಯಾರು ನೀನು? ನಾನು ನಿನ್ನ ಮನಸ್ಸು. ಕೇಳಿಸ್ಕೊ, ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ತಾ ಇದ್ದೀನಿ. ನಾನು ಪ್ರತಿ ಸಲನೂ ಅನ್ಕೊತೀನಿ, ಯಾಕೆ ನನ್ನ ಜೀವನ ಇಷ್ಟೊಂದು ಸ್ಲೋಗಿ ಹೋಗ್ತಿದೆ ಅಂತ. ಅವಾಗ ಗೊತ್ತಾಯ್ತು, ನಾನೆಲ್ಲರೂ ಬೇಗ ನಂಬ್ತೀನಿ ಮತ್ತೆ ಬೇಗ ಮೋಸ ಹೋಗ್ತೀನಿ ಅಂತ.
ಎಲ್ಲರೂ ನನ್ನ ಔಟ್ ಟರ್ಮ್ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ನನ್ನ ಟೈಮ್ ಸರಿ ಮಾಡೋಕ್ಕಲ್ಲ. ಈ ಜನಗಳಲ್ಲಿ 2 ಟೈಪ್ಸ್ ಮೋಸ ಮಾಡೋರು ನಮ್ಮ ಲೈಫಲ್ಲಿ ಸಿಗ್ತಾರೆ. ಮೊದಲನೇದು ನಮ್ಮ ಜೊತೆಗಿದ್ದು ಮೋಸ ಮಾಡೋರು, ಎರಡನೇದು ನಮಗೆ ಗೊತ್ತಿಲ್ಲದೆ ಮೋಸ ಮಾಡೋರು. ಪಾಯಿಂಟ್ ನಂಬರ್ 1 ಹೇಗೆ ಅಂದರೆ, ನಮ್ಮ ಜೊತೆಗೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಅವನೇನೇನು ಬೆಳಿತಾನೆ ಅಂತ ಟೈಮ್ ನೋಡಿಕೊಂಡು ಬೆಣ್ಣೆ ಥರ ಮಾತಾಡಿ ನಮಗೆ ಮೋಸ ಮಾಡೋರು. ಪಾಯಿಂಟ್ ನಂಬರ್ 2, ಯಾವಾಗ ನಾವು ಅವ್ರು ಹಾಡೋ ಮಾತುಗಳನ್ನ ನಂಬ್ತೀವಿ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತೀವಿ, ಅವಾಗಲೇ ಅನ್ಕೋಬಿಡಿ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತ. ಮೋಸ ಮಾಡೋರು ನಮ್ಮ ಸುತ್ತಮುತ್ತನೇ ಇರ್ತಾರೆ. ಯಾಕಂದ್ರೆ ನಾವು ಅವ್ರನ್ನ ತುಂಬ ನಂಬಿರ್ತೀವಿ. ಎಲ್ಲ ಕಳ್ಕೊಂಡ್ಮೇಲೆ ನಮ್ಗನ್ಸುತ್ತೆ ನಮ್ಮ ಟೈಮ್ ಸರಿ ಇಲ್ಲ, ನಾವು ಕಣ್ಮುಚ್ಚಿ ಬೇಡೋ ಆ ದೇವ್ರು ಕೂಡ ಸರಿ ಇಲ್ಲ ಅಂತ. ಗುರು, ಒಂದು ಹೇಳ್ತೀನಿ, ದುಡ್ಡು, ಮನಿ, ಇದಕ್ಕೆ ತುಂಬ ಪವರ್ ಇದೆ. ಯಾಕೆ ಅಂದರೆ ಅದು ನಮ್ಮ ಕಡೆ ಇದ್ರೆ ಜನ ಹೊಗಳೋದ್ರಲ್ಲಿ ಡೌಟೇ ಇಲ್ಲ. ದುಡ್ಡಿದ್ರೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಕೂಡ ಬಿಡ್ತಾರೆ. ಆ ದಿನ ಸಂಬಂಧಿಕ ಸಂಭ್ರಮ ನೋಡಬೇಕು. ಅವನೇ ರಾಜ್ಕುಮಾರ, ಅವನು ಹೇಳಿದ್ದೇ ಕರೆಕ್ಟು, ಅವನೇ ಎಲ್ಲ. ದುಡ್ಡಿಲ್ಲ ಅಂದ್ರೆ ತಮಾಷೆ ಕೇಳಿ, ಈ ಬ್ರೇಕಪ್ ಆಗಿರೋ ಲವ್ ಸ್ಟೋರಿ ತರ. ರೆಸ್ಪೆಕ್ಟ್ ಅಂತೂ ಇರಲ್ಲ. ಕುಂತ್ರು, ನಿಂತ್ರು, ಮಾತಾಡಿದ್ರು, ಮಾತಾಡದೆ ಹೋದ್ರು ತಪ್ಪೆ ಅನ್ಕೊಂಡ್ಬಿಡಿ. ದುಡ್ಗಿರೋ ಬೆಲೆ, ಗೌರವ ಮನುಷ್ಯನ್ಗಿಲ್ಲ. ಹಲೋ ಸರ್, ಮೊದಲು ನೀನು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅವಾಗ ನೀನ್ ದಡ್ಡ ಆಗಿದೆ. ಇವಾಗ ಅರ್ಥ ಆದ್ಮೇಲೆ ಗೊತ್ತಾಯ್ತು ನೀನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ. ಇವಾಗ ನೀನ್ ಕಲ್ತ್ಕೋ, ಅವ್ರಿಷ್ಟಕ್ಕೆ ಅವ್ರವ್ರು ಇರ್ಬೇಕಾದ್ರೆ ನಿನ್ನಿಷ್ಟಕ್ಕೆ ನೀನಿರು ಅಷ್ಟೇ. ನಿನ್ ಕಷ್ಟಕ್ಕೆ ಅಂತ್ಯ ಅಂತ ಒಂದಿರುತ್ತೆ, ತಾಳ್ಮೆ ಇರಬೇಕು ಅಷ್ಟೇ. ಸಾಕು, ನಾನು ಬರ್ತೀನಿ. ಓಕೆ, ಬಾಯ್. ಹೇಳಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಜೊತೆ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಸದ್ಯದ ಪರಿಸ್ಥಿತಿಲಿ ದುಡ್ಡು ಇಲ್ಲ, ಮತ್ತು ಕಾಲ್ ಮಾಡಿ ಕೊಡಿಸೋಷ್ಟು ಫ್ರೆಂಡ್ಸ್ ಕೂಡ ನನ್ನ ಹತ್ರ ಇಲ್ಲ. ಇವೆಲ್ಲ ಬಿಟ್ಟು ನಾನೇನು ಮಾಡೋಕ್ಕೂ ರೆಡಿ. ಐ ಮೀನ್ ಹೆಲ್ಪ್. ಅಯ್ಯೋ ರಾಮ, ನನಗಿನ್ನೂ ಅಂಥ ಕಷ್ಟ ಬಂದಿಲ್ಲ ಸರ್. ನೋ ವರಿ, ನಾನು ಅದ್ರ ಬಗ್ಗೆ ಕೇಳಲ್ಲ. ಓಕೆನಾ? ಓಕೆ, ಮಿಸ್ ಆಗೇನೋ ಕಾಲ್ ಮಾಡಿದ್ರಿ, ಬಟ್ ನನ್ನ ಜೊತೆ ಮಾತಾಡಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕಂದರೆ ಕೆಲ ಹುಡುಗರು ಫೋನ್ ಬಂದರೆ ಸಾಕು ಮುಜುಗರ ಪಡ್ತಾರೆ. ಇನ್ನು ಬಾಯ್ಸ್ ಕೇಳಿದ್ರೆ ಸಾಕು ಫೋನ್ನೇ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ಒಬ್ಬರನ್ನ ನಂಬಿ ಬದುಕೋದು ಬೇರೆ, ಇನ್ನೊಬ್ಬರನ್ನ ನಂಬಿಸಿ ಬದುಕೋದು ಬೇರೆ. ನಂಬಿ ಬದುಕೋದ್ರಲ್ಲಿ ಪ್ರೀತಿ ಇರುತ್ತೆ, ಸ್ವಾರ್ಥ ಅಲ್ಲ. ನಮ್ಮ ಸುತ್ತ ಬದುಕೋದ್ರಲ್ಲಿ ಸ್ವಾರ್ಥ ಇರುತ್ತೆ, ಪ್ರೀತಿ ಅಲ್ಲ. ನೀವೊಂಥರ ಡಿಫ್ರೆಂಟ್ ಮೇಡಮ್. ಹಾಗೆ ಅನ್ಕೊಳ್ಳಿ ಸರ್. ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಹೇಗೆ? ಹೋಗ್ಬೇಕು ಮೇಡಮ್, ಹೊಟ್ಟೆಪಾಡು ನಡಿಬೇಕಲ್ಲ. ಹೌದು, ನೀವು ಯಾವ ಕೆಲಸ ಮಾಡೋದು? ನಂದು ಫೀಲ್ಡ್ ವರ್ಕ್ ಮೇಡಮ್. ಆಲ್ಮೋಸ್ಟ್ ಬೀದಿ ಸುತ್ತೋದು ನನ್ನ ಕೆಲಸ. ಆಲ್ಮೋಸ್ಟ್ ರೋಡಲ್ಲೇ ಇರುತ್ತೆ. ನನ್ನ ಕಷ್ಟಕ್ಕೆ ಕಷ್ಟ ಬಿದ್ರೇನೆ ಹೊಟ್ಟೆ ತುಂಬೋದು.
ಕೆಲಸ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಸ್ಟ್ರೆಸ್ ಆಗಬಾರ್ದು, ಹಾಗೆ ರಿಲೀಫ್ ಕೊಡ್ತೀನಿ. ಕೆಲವರು ಹೂ ಥರ ಮಾತಾಡಿ ಸುಳ್ಳಿನ ಪ್ರಪಂಚನೇ ಸೃಷ್ಟಿ ಮಾಡ್ತಾರೆ. ಇನ್ನು ಕೆಲವರು ಮುಳ್ಳಿನಂತೆ ಮಾತಾಡಿ ಸತ್ಯ ಪ್ರಪಂಚನೇ ತೋರಿಸ್ತಾರೆ. ಅದು ನಿಜಾನೇ. ಓಕೆ ಮೇಡಮ್, ನನಗೆ ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾರೆ, ನಾ ಹೊಡ್ತೀನಿ. ಓಕೆ ಓಕೆ ಸರ್, ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ. ಓಕೆ, ಬಾಯ್. ಬಾಯ್. ಮೇಡಮ್ಗೆ ಕಾಲ್ ಮಾಡೋಣ ಅಂದರೆ ಮೇಡಮ್ ಯಾಕೋ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ. ಮೋಸ್ಟ್ಲಿ ಬ್ಯುಸಿ ಇರ್ಬೋದೇನೋ. ಹಲೋ, ಸಾರಿ ರೀ, ಟಿ ವಿ ನೋಡ್ತಿದ್ದೆ, ಫೋನ್ ಚಾರ್ಜಿಗೆ ಇಟ್ಟಿದ್ದೆ. ಪರವಾಗಿಲ್ಲ ಬಿಡಿ ಮೇಡಮ್. ಊಟ ಮಾಡಿದ್ರಾ? ಏನು ತಿಂದ್ರಿ? ಅದೇ ಬ್ರೆಡ್ಡು ಜಾಮ್. ನಮ್ಗೆ ಊಟ ತಿಂಡಿ ಅಲ್ಲ ಅದೇನೆ, ಯಾಕಂದರೆ ನಮ್ಗೆ ಹೋಟೆಲ್ ಊಟ ಸೆಟ್ ಆಗಲ್ಲ. ಯಾಕೆ? ಅಮ್ಮ ಅಡುಗೆ ಮಾಡಿಲ್ವಾ? ಇಲ್ಲ, ಊರಿಗೆ ಹೋಗಿದ್ದಾರೆ. ಓ, ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ವಾ? ಅಯ್ಯೋ ರಾಮ, ಪರವಾಗಿಲ್ಲ ಬಿಡಿ. ಓ, ಮ್ಯಾಟ್ರಿಗೆ ಬಂದ್ರಾ? ನಮ್ಮ ತಾಯಿಡಿಗೂ ಅಡುಗೆ ಮಾಡಕ್ಕೆ ಬರಲ್ಲ ಮೇಡಮ್. ಒಂದು ಹೇಳ, ನನಗೆ ಕಾಫಿ ಟೀನೂ ಮಾಡಕ್ಕೆ ಬರಲ್ಲ ಕಣ್ರಿ. ಏನು ಸರ್, ಇವತ್ತು ಕೆಲಸ ಕಮ್ಮಿ ಅನ್ಸುತ್ತೆ? ಆಫೀಸಿಂದ ಯಾವುದು ಕಾಲ್ಸ್ ಅಪಾಯಿಂಟ್ಮೆಂಟ್ಸ್ ಬಂದಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಅಷ್ಟೇ. ಸರ್, ನಿಮ್ಮ ಹೆಸರು ಹೇಳಲೇ ಇಲ್ಲ. ನನ್ನ ಹೆಸರು ಸಾಗರ್. ನಿಮ್ಮ ಹೆಸರು ಹೇಳಿ ಕೇಳೋಣ. ನನ್ನ ಹೆಸರು ನೀವೇ ಒಂದು ಹೇಳಿ, ಅದನ್ನೇ ಇಟ್ಕೋತೀನಿ. ಅಂತೂ ಇಂತೂ ನಿಮ್ಮ ಹೆಸರು ಹೇಳಲ್ಲ ಅಂತ ಗೊತ್ತಾಯಿತು. ಹಾಗೇನಿಲ್ಲ, ನೀವು ಹೇಗೆ ಕರೆದು ಸಂತೋಷನೇ. ಹೋಗ್ಲಿ ಬಿಡಿ, ಬಲವಂತ ಯಾಕೆ? ನಾನು ನಿಮ್ಮನ್ನ ಸಖಿ ಅಂತ ಕರಿಬೋದಾ? ಓಕೆ. ಓಕೆ ಸಖಿ. ಕೆಲಸ ಬಂತು, ಬಾಯ್. ಕ್ಯಾರಿ ಆನ್, ಸ್ಟ್ರೆಸ್ ಮಾಡ್ಕೋಬೇಡಿ. ಬಾಯ್. ಯಾರೇ 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 ನನ್ನೊಳಗೆ ನನಗೆ ಗೊತ್ತಿಲ್ಲದೆ ಹೇಗೆ ಬಂದೆ ಸುಮ್ಮನೆ, ಮೈ ಮನಸ್ಸು ಧ್ವನಿಯ ನಿನದು ಕಾಡುತ್ತಿದೆ ನನ್ನನೇ. ಒಮ್ಮೆಯಾದರೂ ಒಪ್ಪಿಬಿಡು ಅಪ್ಪಿಬಿಡು ನೀ ನನ್ನನೇ, ಹಾಡೆ ಮಾಡಿ ನಾ ಹೇಳುವೆ ನೀ ನನ್ನವಳೇ ತಾನೇ. ಬುದ್ಧಿವಂತ. ಎಲ್ಲ ಸತ್ಯ ಗೊತ್ತಿದ್ರು ದಡ್ಡರ ಥರ ಇರೋ ಬುದ್ಧಿವಂತನ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡಿ ಮತ್ತೆ ಅವರಿಗೇ ಸಂಬಳ ಕೊಡ್ತಿರೋನೇ ನಿಜವಾದ ಬುದ್ಧಿವಂತ. ಹಲೋ, ಹಾಂ ಸರ್, ಕೋರಮಂಗ್ಲನಾ? ಓಕೆ ಸರ್.
ಇನ್ನು ದಡ್ಡ. ಎಲ್ಲ ಸತ್ಯ ಗೊತ್ತಿದ್ರು ದಡ್ಡರ ಥರ ಬದುಕೋಕ್ಕಾಗದೆ, ಸತ್ಯ ಹೇಳೋಕ್ಕಾಗದೆ ತನಗೆ ತಾನೇ ಸಮರ್ಥಿಸಿಕೊಳ್ತಿರ್ತಾನೋ ಅವನೇ ಬುದ್ಧಿವಂತ ಆಗಿರೋ ದಡ್ಡ. ಅಷ್ಟೇ. ಹಲೋ, ಹಾಯ್ ಸಾಗರ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಏನಿವತ್ತು ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ? ಸುಮ್ಮನೆ ಹಾಗೆ 3 ಡೇಸಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಗೊತ್ತಾಯಿತು. ಸೊ ಅದು ಮಾಮೂಲಿ ಸಖಿ. ನಮ್ಮ ಜೀವನ ಅದು. ಸಾಗರ್, ನೀವು ತುಂಬಾ ಯೋಚನೆ ಮಾಡ್ತೀರಾ ಅನಿಸುತ್ತೆ. ರಿಲ್ಯಾಕ್ಸ್, ನಾನು ನಿಮ್ಮನ್ನ ಬೇರೆ ಮೂಡ್ಗೆ ಕರ್ಕೊಂಡೋಗ್ತೀನಿ. ಓಕೆನಾ? ಓಕೆ, ಡನ್. ಫಸ್ಟ್ ಒನ್, ನಿಮ್ಗೇನು ಇಷ್ಟ? ಹೇಗಿರಬೇಕು ಅಂತ ಇಷ್ಟ? ನನಗೆ ಬೇಜಾರಾದಾಗ ಸಿನಿಮಾಗೆ ಹೋಗ್ಬೇಕು ಅನ್ಸುತ್ತೆ. ತುಂಬ ಬೇಜಾರಾದಾಗ ಹಾಡಬೇಕು ಅಂತ ಅನ್ಸುತ್ತೆ. ಕೋಪ ಬಂದಾಗ, ತಾಳ್ಮೆ ಕಳ್ಕೊಂಡಾಗ, ನನ್ನ ಪರಿಸ್ಥಿತಿಗೆ ಏನೂ ಮಾಡೋಕ್ಕಾಗದೆ ಇದ್ದಾಗ ಟೆಂಪಲ್ಗೆ ಹೋಗಿ ಸಮಾಧಾನವಾಗಿರ್ಬೇಕು ಅನ್ಸುತ್ತೆ. ಗುಡ್. ಇವತ್ತು ನಿಮ್ಮ ದಿನ. ನಾನು ಹೇಳ್ದಾಗೆ ಮಾಡ್ತೀರಾ? ಮೂವಿ ನೋಡ್ಕೊಂಬನ್ನಿ, ಆಮೇಲೆ ಹೇಳ್ತೀನಿ. ಸರಿ ಸಖಿ, ಹೋಗಿ ಬಂದು ಕಾಲ್ ಮಾಡ್ತೀನಿ. ಗುಡ್. ನಿಮ್ಮ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಬಾಯ್. ಬಾಯ್. ಈ ಸಂಬಂಧಗಳು ಚೆನ್ನಾಗಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡಿದ್ದು, ಮಾತಾಡಿದ್ದು ತಪ್ಪೇ ಆಗಿದ್ರು ಕೂಡ ಸರಿಯಾಗಿ ಕಾಣಿಸುತ್ತೆ. ಹೇಗೆ ಅಂದರೆ, ನೀನು ನಮ್ಮೋನು ಅಂತ ಹೇಳೋಕ್ಕಷ್ಟೇ. ಅದೇ ಸಂಬಂಧ ಕೆಟ್ಟೋಗಿದ್ರೆ, ನಾವು ತಮಾಷೆ ಮಾಡಿದ್ರು, ಒಳ್ಳೇದು ಮಾಡಿದ್ರು, ಅದು ಸರಿಯಾಗಿದ್ರು ತಪ್ಪಾಗೆ ಕಾಣುತ್ತೆ. ಕಷ್ಟ ಬಂದಾಗಲೇ ಗೊತ್ತಾಗೋದು ಇವ್ರು ನಮ್ಮ ಜೊತೆ ಇರ್ತಾರೋ ಅಥವಾ ಇರಲ್ಲ ಅಂತ. ಈ ಜೀವನನೇ ಹಾಗೆ, ಅವ್ರವ್ರಿಗೆ ಹೇಗೆ ಬೇಕೋ ಹಾಗೆ ಅಲ್ವಾ? ತುಂಬಾ ಚೆನ್ನಾಗಿತ್ತು ಮೂವಿ. ಐ ಆಮ್ ಹ್ಯಾಪಿ. ಗುಡ್. ಸಖಿ ಕಾಲ್ ಮಾಡೋಣ. ಎಸ್. ಹಲೋ. ಹಲೋ. ಹಾಯ್ ಸಖಿ, ಇವತ್ತು ತುಂಬಾ ಚೆನ್ನಾಗಿತ್ತು ಗೊತ್ತಾ? ಗುಡ್. ನೋಡಿದ್ರಾ ನಿಮ್ಮ ದಿನ ಹೇಗಿತ್ತು ಅಂತ? ಫಸ್ಟ್ ಆಫ್ ಅಂತೂ ಖುಷಿ ಪಟ್ರಿ ತಾನೆ? ಸಖಿ. ಓಕೆ. ಸಾಹೇಬ್ರು ಖುಷಿಲಿದ್ದಾಗ ಏನೋ ಮಾಡ್ತೀನಿ ಅಂದರು. ಏನದು ಹೇಳಿ ನೋಡೋಣ. ಓಹೋ, ಓಕೆ ಓಕೆ.
ನಾನು ಕೂಡ ನಿಮ್ಮ ಸಾಂಗ್ಸ್ ಕೇಳೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ನನ್ನ ವಾಯ್ಸ್ ಕೆಟ್ಟಾಗಿದ್ರೆ ಸಾರಿ. ಪರವಾಗಿಲ್ಲ, ಹಾಡಿ. ಫಸ್ಟ್ ಸಾಂಗ್, ನನ್ನ ಫೇವ್ರೇಟ್ ಸಾಂಗ್. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ವೆರಿ ಗುಡ್. ನೆಕ್ಸ್ಟ್ ಸಾಂಗ್. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗುಡ್. ನೆಕ್ಸ್ಟ್ ಸಾಂಗ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ನೈಸ್. ನೆಕ್ಸ್ಟ್ ಪ್ಲೀಸ್. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು, ಆಶ್ಚರ್ಯವೇನು ಆಗಬಾರದೇನು. ಸಖಿ, ಇದು ಲಾಸ್ಟ್ ಸಾಂಗ್. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಕಾಡೆಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಇವತ್ತಿನ ದಿನ ಹೇಗಿತ್ತು ಸಾಗರ್? ವಾವ್, ಇಟ್ಸ್ ಅಮೇಝಿಂಗ್. ಸಂತೋಷ ನಿಮ್ಮೊಳಗೆ ಇದೆ. ಟೈಮ್ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಬೇಕು ಅಷ್ಟೇ. ಜೀವನದಲ್ಲಿ ನಿರೀಕ್ಷೆಗಳು ಇರಲಿ, ಅದ್ರ ಜೊತೆ ತಾಳ್ಮೆ ಕೂಡ ಇರಲಿ. ಯಾಕಂದರೆ ನಿರೀಕ್ಷೆಗಳು ಹುಸಿ ಮಾಡ್ಬೋದು, ಬಟ್ ತಾಳ್ಮೆ ನಿರೀಕ್ಷೆಗಳಿಗೂ ಮೀರಿ ಕನಸನ್ನು ನನಸು ಮಾಡ್ಕೋಬೋದು. ಅದು ನಿಜಾನೇ ಸಖಿ. ನಾವೇನೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿಕೊಂಡು ನಮ್ಮ ಸಂತೋಷನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಯು ಆರ್ ರೈಟ್. ಓಕೆ, ಬಾಯ್. ಬಾಯ್. ಸಖಿ ಹೇಳಿದ ನಿಜಾನೇ, 100ಕ್ಕೆ 100 ಸತ್ಯ ಇದೆ. ನಾವು ನಮ್ಮ ಬಗ್ಗೆ ಚಿಂತೆ ಮಾಡದೆ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಿಕೊಂಡು ನಮ್ಮ ಜೀವನನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಯು ಆರ್ ರೈಟ್ ಸಖಿ. ಬದುಕು ನಮಗೇನು ಕಲಿಸಲ್ಲ, ಆದರೆ ನಮ್ಮ ಬದುಕಲ್ಲಿ ಬಂದು ಹೋಗ್ತಾರಲ್ಲ, ಅವರೇ ಎಲ್ಲ ಕಲಿಸಿ ಹೋಗ್ತಾರೆ. ಹಲೋ, ವಿಜಯನಗರ? ಹಾಂ ಸರ್, ಬರ್ತೀನಿ. ಓಕೆ ಸರ್, ಓಕೆ. ಹಲೋ, ಹಾಂ ಸರ್.
ಕೆಂಗೇರಿನಾ? ಓಕೆ ಸರ್, ಓಕೆ, ಬರ್ತೀನಿ. ಇವತ್ತಂತೂ ತುಂಬಾನೇ ಬೇಜಾರಾಯಿತು. ತಡಿ, ಸಖಿ ಕಾಲ್ ಮಾಡೋಣ. ಹಲೋ. ಹಲೋ. ಹಾಯ್ ಸಖಿ, ಸಾರಿ, ಅವಾಗಲೇ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ, ಹೇಳಿ. ಇವತ್ತು ತುಂಬಾನೇ ಕೋಪ, ಸಂಕಟ ಮತ್ತೆ ಬೇಜಾರು ಇದೆ. ಕೂಲ್ ಸಾಗರ್, ಟೆನ್ಷನ್ ಎಲ್ರಿಗೂ ಇರುತ್ತೆ, ರಿಲ್ಯಾಕ್ಸ್ ಆಗಿ. ಕೋಪ ಯಾಕಂದ್ರೆ ಆಫೀಸಿಂದ ಬೇಕಾಬಿಟ್ಟು ಅಪಾಯಿಂಟ್ಮೆಂಟ್ಸ್ ಕೊಡೋದು, ತಿರ್ಗಿಸಿ ಮಾತಾಡೋಕ್ಕಾಗಲ್ಲ. ಪರಿಸ್ಥಿತಿ ಹಾಗೇ ಇದೆ, ಏನು ಮಾಡೋದು? ಮತ್ತೆ ಸಂಕಟ, ಟೈಮ್ ಬೇಗ ಹೋಗ್ತಿಲ್ಲ, ಆಮೇಲೆ ಬೇಜಾರು. ಇಷ್ಟೆಲ್ಲ ಮಾಡಿದ್ರು ನನಗೆ ಬೆಲೆ ಅನ್ನೋದೇ ಇಲ್ಲ. ಏನು ಮಾಡೋದು ಸಖಿ? ನಿನ್ನೆ ತುಂಬ ಖುಷಿಯಾಗಿದ್ರಿ ತಾನೇ? ಆ 2 ಕೆಲಸ ಮಾಡಿ. ಹಾಂ ಹೌದು. ಇನ್ನೊಂದು ಕೆಲಸ ಇದೆ, ನೆನಪಿಸ್ಕೊಳ್ಳಿ. ಯಾವುದು ಗೊತ್ತಾಗ್ತಿಲ್ಲ. ಓಕೆ, ನಾನೇ ಹೇಳ್ತೀನಿ ಕೇಳಿ. ಕೋಪ ಬಂದಾಗ, ಬೇಜಾರಾದಾಗ, ತಾಳ್ಮೆ ಕಳ್ಕೊಂಡಾಗ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ರಿ ತಾನೇ? ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 1 6 5 2 6 ನಿಲ್ದಾಣದಿಂದ ಕನ್ಯಾಕುಮಾರಿ ನಿಲ್ದಾಣದ ತನಕ ಹೋಗುವ ಗಾಡಿ ಶೀಘ್ರದಲ್ಲೇ 2ನೇ ಪ್ಲಾಟ್ಫಾರ್ಮ್ ರಲ್ಲಿ ಬರಲಿದೆ. is arriving shortly on platform number 6. May I have your attention please? 1, 2. ಹೌದು ಸಖಿ, ನಂಜನಗೂಡ್ಗೆ ಹೋಗ್ತೀನಿ ಅಂತ ಹೇಳಿದೆ. ಬಟ್ ನನಗೆ ಲೀವ್ ಇಲ್ವಲ್ಲ. ಲೀವ್ ಹಾಕ್ಕೊಳ್ಳಿ ಸಾಗರ್. ಸರಿ, ಹುಷಾರಿಲ್ಲ ಅಂತ ಲೀವ್ ಹಾಕ್ತೀನಿ. ಗುಡ್ ಸಾಗರ್. ನಮ್ಮ ಮನಸ್ಸಲ್ಲಿ ಆಲೋಚನೆಗಳು, ಕೆಟ್ಟ ಭಾವನೆಗಳು ಏನೂ ಆಗಲ್ಲ. ನನ್ನಿಂದ ಸಾಧ್ಯನೇ ಇಲ್ಲ ಅನ್ನೋ ಕೆಟ್ಟ ಆಲೋಚನೆ ಬಿಟ್ಟು ನೆಮ್ಮದಿಯಿಂದಿರೋ ನಿಸ್ವಾರ್ಥ ಜಾಗ ಅಂದರೆ ದೇವಸ್ಥಾನ. ಹೋಗ್ಬಿಟ್ಟು ಬನ್ನಿ. ನಿಜ ಸಖಿ, ನಾನು ಹೋಗಿ ಬರ್ತೀನಿ. ಗುಡ್. ನಿನ್ನ ಮಾತು ಕೇಳಿ ನನ್ನ ಮನಸ್ಸು ನಿರಾಳ ಅನಿಸ್ತು. ಥ್ಯಾಂಕ್ ಯು ಸಖಿ. ಇಟ್ಸ್ ಓಕೆ. ಅದು ನಿಮ್ಮ ದಿನ, ನಿಮ್ಗಾಗೆ ಇಟ್ಕೊಳ್ಳಿ. ಫೋನ್ ಪಕ್ಕಕ್ಕಿಟ್ಟು ಯಾವುದೇ ಯೋಚನೆ ಮಾಡದೆ ಸೌಖ್ಯವಾಗಿ ಬನ್ನಿ, ಸರಿನಾ? ಸರಿ. ನಾನು ಟೆಂಪಲ್ಗೆ ಹೋಗಿ ಬಂದಮೇಲೆ
ಕಾಲ್ ಮಾಡ್ತೀನಿ. ಸರಿ ಸಖಿ. ನಾನು ಬೆಂಗಳೂರಿಗೆ ಬಂದಮೇಲೆ ಕಾಲ್ ಮಾಡ್ತೀನಿ. ಶ್ಯೂರ್, ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಬಾಯ್ ಸಖಿ. ಬಾಯ್ ಸಾಗರ್. ಓಂ ನಂಜುಂಡೇಶ್ವರಾಯ ನಮಃ. ಅದೆಷ್ಟೋ ಬಾರಿ ದೇವ್ರ ಜೊತೆ ನಾನು ಮುನ್ಸ್ಕೊಂಡಿದ್ದೀನಿ. ಆದರೆ ಕಷ್ಟ ಬಂದಾಗ ಮೊದಲು ನೆನಪಾಗೋದು ನೀನೇ ದೇವ್ರೆ. ಯಾಕಂದರೆ ಕಷ್ಟಗಳು ಕೊಡೋ ಸೂತ್ರಧಾರಿಯೂ ನೀನೇ, ಅದೇ ಕಷ್ಟಗಳನ್ನ ಎದುರಿಸಿ ನನ್ನ ಜೊತೆಗಿರೋ ಪಾತ್ರಧಾರಿ ಕೂಡ ನೀನೇ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕಾಪಾಡಪ್ಪ. ಹಲೋ ಸಖಿ. ಹಾಯ್ ಸಾಗರ್. ಹಲೋ, ಹೇಗಿತ್ತು ದಿನ? ಸಮಾಧಾನ ಆಯ್ತಾ? ದರ್ಶನ ಆಯ್ತಾ? ತುಂಬಾ ಚೆನ್ನಾಗಿತ್ತು. ದರ್ಶನ ಕೂಡ ಆಯಿತು. ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ, ಈ ಥರ ಸಂತೋಷಕ್ಕಾಗಲ್ಲ, ಗೊತ್ತಾಯ್ತಾ? ಯು ಆರ್ ರೈಟ್. ನಿಮ್ಮಲ್ಲೇ ಎಲ್ಲ ಇದೆ, ಬಟ್ ಸ್ವಲ್ಪ ತಾಳ್ಮೆ ಮತ್ತು ಜಾಸ್ತಿ ಕೋಪ ಅಷ್ಟೇ. ಅದು ಸರಿನೇ. ನಂಬಿಕೆ ಇದ್ದರೆ ನಮ್ಮ ಮೌನ ಕೂಡ ಅರ್ಥ ಆಗುತ್ತೆ. ನಂಬಿಕೆ ಇಲ್ಲ ಅಂದರೆ ನಾವು ಆಡೋ ಪದ ಕೂಡ ಅಪಾರ್ಥವಾಗಿ ಕೇಳಿಸುತ್ತೆ. ನಿಜ ಹೇಳಬೇಕು ಅಂದರೆ ನಂಬಿಕೆನೇ ಎಲ್ಲ ಸಂಬಂಧಗಳ ಜೀವಾಳ ಅಂತ ಹೇಳ್ಬೋದು. ಆದರೂ ನನಗೋಸ್ಕರ ಟೈಮ್ ಮಾಡಿಕೊಂಡು ನನ್ನ ಜೊತೆ ಮಾತಾಡಿ ನನ್ನ ಸಮಸ್ಯೆಗೆ ಸ್ವಲ್ಪ ಆದರೂ ರಿಲೀಫ್ ಕೊಡ್ತೀಯಲ್ಲ, ಥ್ಯಾಂಕ್ ಯು ಸಖಿ. ಹಾಗೇನಿಲ್ಲ, ನನ್ನಿಂದ ಮತ್ತು ನನ್ನ ಮಾತಿಂದ ಒಬ್ರು ಸಂತೋಷ ಆಗುತ್ತೆ ಅಂತಂದರೆ ಅದು ಪುಣ್ಯದ ಕೆಲಸ. ನಿಮಗೆ ಒಳ್ಳೇದಾಗಲಿ ಸಾಗರ್. ನಮ್ಮ ಕಣ್ಣು ಚೆನ್ನಾಗಿದ್ದರೆ ಇಡೀ ಜಗತ್ತೇ ಚೆನ್ನಾಗಿ ಕಾಣುತ್ತೆ. ಆದರೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ. ಕರೆಕ್ಟ್ ಅಲ್ವಾ ಸಾಗರ್? ಕರೆಕ್ಟ್. ಸೊ ಬಿ ಹ್ಯಾಪಿ. ಹೇ ಸಖಿ, ನಾನಿನ್ನ ಏನೋ ಕೇಳಬೇಕು, ಕೇಳಲಾ? ಕೇಳು, ಅದರಲ್ಲೇನಿದೆ? ನಾನು ಇನ್ನೊಂದ್ಸಲ ನೋಡಬೇಕು. ಯಾಕೆ ಅಂದರೆ ಯಾಕೆ? ನೀವು ವಾಟ್ಸಪ್ಪಲ್ಲೂ ಇಲ್ಲ, ಸೋಷಲ್ ಮೀಡಿಯಾದಲ್ಲೂ ಇಲ್ಲ. ಸೊ ಅಂತೂ ಸಾಹೇಬ್ರು ನನ್ನ ನೋಡಬೇಕು ಅಂತ ಡಿಸೈಡ್ ಆಗಿದ್ದೀರಾ? ಅಯ್ಯೋ ಹಾಗೇನಲ್ಲ, ಇಷ್ಟು ದಿನ ಬರೀ ವಾಯ್ಸ್ ಮಾತ್ರ ಕೇಳ್ತಿದ್ದೆ, ಒಂದ್ಸಲ ನೋಡೋಣ ಅಂತ. ಓಕೆ, ಡನ್. ಎಲ್ಲಿ, ಯಾವಾಗ, ಏನು ಅಂತ ನಾನು ಕಾಲ್ ಮಾಡಿ ಹೇಳ್ತೀನಿ. ಶ್ಯೂರ್, ವೇಟ್ ಮಾಡ್ತೀನಿ. ಒಂದು ಹೂ ಮತ್ತೊಂದು ಹೂವಿನೊಂದಿಗೆ ಕಾಂಪಿಟೇಷನ್ಗೆ ಇಳಿಯಲ್ಲ. ಸುಂದರವಾಗಿ ಅರಳೋದೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವ ಕೂಡ ಹಾಗೆ ಇರಬೇಕು ಅಲ್ವಾ ಸಾಗರ್? ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ಓಕೆನಾ? ಓಕೆ, ಡನ್. ಹಲೋ, ಹೇಳಿ ಸರ್. ಹಲೋ ಮೇಡಮ್, ಅದು ಡಾಕ್ಯುಮೆಂಟ್ ಸಿಗ್ನೇಚರ್ ಆಗಬೇಕಾಗಿತ್ತು. ಸ್ವಲ್ಪ ಲೊಕೇಶನ್ ಶೇರ್ ಮಾಡ್ತೀರಾ? ಓಕೆ ಸರ್, ಶೇರ್ ಮಾಡ್ತೀನಿ ಸರ್. ಓಕೆ ಮೇಡಮ್.
ಲೊಕೇಶನ್ ಇದೆ ಅನಿಸುತ್ತೆ. ಕುಂತ್ಕೊಳ್ಳಿ ಮೇಡಮ್. ಮೇಡಮ್, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಸಿಗ್ನೇಚರ್ ಮಾಡಿ. ಇವತ್ತು ಲಾಗಿನ್ ಆಗುತ್ತಾ? ಹಾಂ ಮೇಡಮ್, ಇವತ್ತು ಲಾಗಿನ್ ಆಗುತ್ತೆ. ಅಪ್ಡೇಟ್ಸ್ಗೋಸ್ಕರ ಕಾಲ್ ಮಾಡ್ತೀನಿ. ಓಕೆ ಮೇಡಮ್. 3 ದಿನಗಳಿಂದ ಸಖಿ ಫೋನ್ ಸ್ವಿಚ್ ಆಫ್ ಬರ್ತಿದೆ. ನಾನು ಅವಳನ್ನ ಮೀಟ್ ಮಾಡ್ತೀನಿ ಅಂತಿದ್ದೆ, ತಪ್ಪಾಯ್ತು ಅನ್ಸುತ್ತೆ. ಕ್ಷಮಿಸಿ ಸಖಿ. ಐ ಮಿಸ್ ಯು. Subscriber is currently switched off. Please try after some time. इस समय ಕನಸಲ್ಲೂ ಕಂಡೆ ನಾನಿನ್ನನ್ನು, ಕನಸಲು ಕಾಡುವೆ ಈ ಪರಿ ನನ್ನನ್ನು. ಓ ದೇವತೆ, ನೀ ಸಿಗದೆ ನಾ ಇರಲಾರೆನು, ಸಿಗುವ ಸುಳಿವ ಕೊಡು, ನಾ ಕಾಯುತ್ತಿರುವೆ ನಿನ್ನ ದಾರಿಯನ್ನು. Subscriber is currently switched off. Please try after some time. इस समय ಮಾತಿನಲ್ಲೇ ಮನಸ್ಸು ಗೆದ್ದಿರುವೆ ನೀನು, ನಾ ಕಂಡ ಕನಸು ಕಾರೋಡ ಕವಿದ ಕತ್ತಲಿಂದ ಬೆಳಕಿನೆಡೆಗೆ ಕೊಂಡೊಯ್ದ ಅದ್ಭುತ ಮಾಯಿ ನೀನು. Subscriber is currently switched off. Please try after some time. इस समय उपभोक्ता का मोबाइल स्विच ऑफ है. कृपया ಒಮ್ಮೆಯಾದರೂ ನಿನ್ನನ್ನು ಕಣ್ತುಂಬಿಕೊಳ್ಳುವ ಆಸೆ ನನಗೆ. Subscriber is currently switched off. Please try after some time. ಸಿಕ್ಕಿಬಿಡು ನನಗೆ ನನ್ನ ಉಸಿರು ನಿಲ್ಲುವ ಮುನ್ನ. Love you, Chini, love you, love you, Chini, love you. ಆಲಿಸುವ ಹುಡುಗಿ ಆಲೋಚಿಸಲೇಗೆ, ನಿನ್ನ ಕಾಣದ ವಿನಃ ನಾ ಹೇಗೆ ಪ್ರೀತಿ ಮಾಡಲಿ. ನನ್ನ ಸ್ವಲ್ಪ ಕಲಿಸು, ಪ್ರಾಯದ ವಯಸ್ಸು ತೋರಬೇಡ ಮುನಿಸು, ನಾನಿನ್ನೆ ಪ್ರೀತಿ ಮಾಡುವೆ. ಲವ್ ಯು ಚಿನ್ನಿ, ಲವ್ ಯು, ಲವ್ ಯು ಚಿನ್ನಿ, ಲವ್ ಯು. ಋಣವಿಲ್ಲದೆ ಯಾವ ಬಂಧುಗಳು ಬೆಸೆಯಲಾರವು. ಮನುಷ್ಯರು ಎಷ್ಟೇ ದೂರವಿದ್ದರೂ ಕೂಡ ಮನಸ್ಸುಗಳು ಹತ್ತಿರವಾಗಿ ಬದುಕಲು ಋಣ ಇರಬೇಕು. ಎಲ್ಲೋ ಇದ್ದ ಇಬ್ಬರು ಒಂದಾಗಲು ಕಾರಣವಾದರೂ ಇದ್ದೇ ಇರುತ್ತದೆ. ಅಂತೂ ಸಖಿ ರೀಪ್ಲೇ ಕೊಟ್ಟಿದ್ದಾಳೆ. ಎಸ್, ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಎಲ್ಲಿದ್ದಾಳೆ? ಹಲೋ ಸಖಿ, ಎಲ್ಲಿದ್ಯಾ? ನಾನು ನಿನ್ನ ಕಣ್ಮುಂದೆನೇ ಇದ್ದೀನಿ ಸಾಗರ್. ಸಖಿ? ಹೌದು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ, ಸೊ ಒಳಗಡೆ ಭಯ, ಸಂಕಟ ಅಷ್ಟೇ. ಸಾಗರ್, ಇಟ್ಸ್ ಓಕೆ. ಒಂದು ವಿಷಯ ಹೇಳ, ನಾನು ನಿನ್ನ ಮುಂಚೆನೇ ನೋಡಿದ್ದೆ. ಹೇಗೆ ಗೊತ್ತಾ? ವಿಜಯನಗರ ಕಸ್ಟಮರ್ ಬೇರೆ ಯಾರೂ ಅಲ್ಲ, ಅದು ನಾನೇ. ಅವತ್ತೇ ನೀವು ನನಗಿಷ್ಟ ಆಗಿದ್ದು. ನಾನು ಬೇಕು ಅಂತಾನೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ನಿಮ್ಮನ್ನ ಕರ್ಸ್ಕೊಂಡಿದ್ದು. ಓ ಮೈ ಗಾಡ್. ಆ್ಯಕ್ಚುಲಿ
ನನ್ನ ಹೆಸರು ಸಖಿ ಅಲ್ಲ, ಅಮೃತ. ಸಾರಿ, ನೀನವತ್ತು ಹೆಸರು ಹೇಳಿಲ್ವಲ್ಲ, ಸೊ ಅದಕ್ಕೆ ಸಖಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ಸ್ ಓಕೆ ಸಾಗರ್. ಹೌದು, ಅವತ್ತು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡೆ? ನನ್ನ ಫೋನ್ ಐಸ್ ಮುಗೀತು. ಕೀಪ್ಯಾಡ್ ಫೋನ್ ಕಳೆದೋಯ್ತು. ಆಮೇಲೆ ನಾನು ಹೊಸ ಫೋನ್ ತಗೊಂಡೆ. ನಿನ್ನ ನೆನೆಸ್ಕೊಳ್ದಿರೋ ದಿನನೇ ಇಲ್ಲ. ಅದಕ್ಕೆ ಫೋನ್ ಸಿಕ್ಕಿದ ಕೂಡಲೇ ಎಲ್ಲನೂ ಹೇಳಬೇಕು ಅಂತ ವಾಟ್ಸಪ್ ಮಾಡಿದೆ. ನಾನಿನ್ನ ತುಂಬಾ ಮಿಸ್ ಮಾಡಿಕೊಂಡೆ ಸಖಿ. ಮೊದಲನೇ ಸಲ ಕಷ್ಟ ನೋವಾದಾಗ ಅನುಭವ ತಾಳ್ಮೆ ಕಳಿಸುತ್ತೆ. ಅದೇ ರೀತಿ ಮೊದಲನೇ ಸಲ ಅವಳು ಸಿಗ್ತಾಳೆ ಅಥವಾ ಸಿಕ್ಕಲ್ಲ ಅನ್ನೋ ಗೊಂದಲ ಸೃಷ್ಟಿಯಾಗುತ್ತೆ. ಆ ಭಯನೇ ನನಗಾಗಿತ್ತು. ನೀ ನನ್ನ ಜೀವನದಲ್ಲಿ ಹೊಸ ಬೆಳಕು ಕೊಟ್ಟೆ. ಬದುಕಿ ಸಾಧಿಸು ಅಂತ ಹೊಸ ಹುಮ್ಮಸ್ ಕೊಟ್ಟೆ. ಏನೂ ಆಗಲ್ಲ ಅಂತ ಭಯ ಪಟ್ಕೊಂಡು ಕೂತಿದ್ದು ನನ್ನ ಬೆಳಕಿಗೆ ತಂದ ದೇವತೆ ನೀನು. ನೀನು ಇಷ್ಟಪಡದೇ ಇರೋದಕ್ಕೆ ನನ್ನ ಕೈಲಾಗಲ್ಲ. ನಾನು ನಿಂಗೆ ಸಿಕ್ಕಿದ್ದು, ಮಾತಾಡಿದ್ದು ಅಚಾನಕ್ಕಾಗೆ ಇರ್ಬೋದು. ಬಟ್ ಒಬ್ಬ ವ್ಯಕ್ತಿ ಒಬ್ಬರ ಜೀವನದಲ್ಲಿ ಬಂದು ಆ ವ್ಯಕ್ತಿನ ಬದಲಾಯಿಸಿ ಅವನಲ್ಲಾಗೋ ಖುಷಿ, ಸುಖ, ನೆಮ್ಮದಿ ಕಂಡು ತಾನೇ ಖುಷಿ ಪಡ್ತಾನಲ್ಲ, ಅವನೇ ನಿಜವಾದ ಹಿತೈಷಿ ಆಗಿರ್ತಾನೆ. ಅರ್ಥ ಆಯ್ತಾ ಸಾಗರ್? ಲೈಫಲ್ಲಿ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನನ್ನ ಜೀವನದಲ್ಲಿ ಯಾರೇ ನೀನು? ಮೊದಲು ಫ್ರೆಂಡ್ ಆದೆ. ಹೋಗ್ತಾ ಹೋಗ್ತಾ ತಪ್ಪು ದಾರಿಲಿ ನಡೀತಾ ಇದ್ದೀನಿ ನನ್ನ ಸರಿದಾರಿಲಿ ನಡೆಸೋ ಗುರು ಆದೆ. ಅದೇ ಕಷ್ಟಕ್ಕೂ ಸಾವಿದೆ, ತಾಳ್ಮೆಯಿಂದ ಇರು, ನಿನಗೂ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳಿದ ದೇವತೆ ನೀನು. ನಂಬಿಕೆ ಅಂದರೆ ಏನು ಅಂತ ಗೊತ್ತಿಲ್ದಿರೋ ನನಗೆ ಆತ್ಮವಿಶ್ವಾಸ ತುಂಬಿದೆ. ಪ್ರೀತಿ ಅಂದರೆ ಮೋಸ, ಬ್ರೇಕಪ್, ರಿಜೆಕ್ಟ್ ಅಂದ್ಕೊಂಡಿದ್ದೆ. ಪ್ರೀತಿ ಅಂದರೆ ಬದುಕು, ತಾಳ್ಮೆ, ಧೈರ್ಯ. ಹೌದು ಸಾಗರ್. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಬಿಟ್ಟಿರೋಕ್ಕಾಗದೇ ಇರೋಷ್ಟು ಜೊತೆಗಿರೋದೆ ನಿಜವಾದ ಪ್ರೀತಿ ಅಲ್ವಾ ಅಮೃತ? ಹೌದು. ನಾನು ನಿನ್ನ ಜೀವನದಲ್ಲಿ ಫ್ರೆಂಡಾ ಅಥವಾ ಲವರಾ? ಐ ಲವ್ ಯು ಅಮೃತ. ನಿನ್ನ ಜೀವಕ್ಕೆ ಜೀವ ಆಗಿ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆ ಇರ್ತೀನಿ ಅಮೃತ. ನನಗೇನು ಬೇಡ, ನಿನ್ನ ಪ್ರೀತಿ ನೀನು ನನ್ನ ಜೊತೆನೇ ಇರಬೇಕು ಶಾಶ್ವತವಾಗಿ. ಐ ಲವ್ ಯು ಸಾಗರ್. ಗೊತ್ತಿಲ್ಲದೆ ಶುರುವಾಯಿತೆ ಪ್ರೀತಿ, ಅರಿವಿಲ್ಲದೆ ಅತಿಯಾಗುವವರೇ. ಇದುವೇ ಸ್ನೇಹನ, ಇದುವೇ ಪ್ರೀತಿನ, ಇದುವೇ ಸ್ನೇಹನ, ಇದುವೇ ಪ್ರೀತಿನ. ಕನಸಿನ ಖಾತೆಯಲ್ಲಿ ಪ್ರೇಮದ ಹೂಡಿಕೆಯು, ಮನಸ್ಸಿನ ಡಬ್ಬಿಯಲ್ಲಿ ಇವಳದ ನೆನಪುಗಳು. ಇದುವೇ ಸ್ನೇಹನ, ಇದುವೇ ಪ್ರೀತಿನ, ಇದುವೇ ಸ್ನೇಹ.